ಹಾಯ್ ಫ್ರೆಂಡ್ಸ್, ನಾವಿವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮೊಟ್ಟೆ ಕೋಳಿ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಚಿಕನ್ ಸಾಂಬಾರು ಮಾಡೋಕ್ಕೆ ಇಲ್ಲಿ 2.5 kg ನಾನು ತಗೋತಿರೋದು. ಒಂದು 5-6 ಗಡ್ಡೆ ಈರುಳ್ಳಿ, ಒಂದು 2 ಇಂಚ್ ಆಗುವಷ್ಟು ಶುಂಠಿ, ಒಂದು 3 ಮೀಡಿಯಮ್ ಸೈಜು 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಆಗುವಷ್ಟು ಮೆಣಸು, 1.5 ಇಂಚ್ ಆಗುವಷ್ಟು ಚಕ್ಕೆ, ಸ್ವಲ್ಪ ಲವಂಗ. ಇವಾಗ ಇದಿಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ರುಬ್ಕೊಬೇಕು. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ನಾನಿಲ್ಲಿ 2.5 kg ಚಿಕನ್ಗೆ ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ. ಬಿರೋ ಮಸಾಲೆಲ್ಲ ಕುಕ್ಕರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಫ್ರೈ ಆಗಬೇಕು. ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಇದು ಫ್ರೈ ಆಗೋದಕ್ಕೆ ನಾವು ತೆಂಗಿನಕಾಯಿ ಮತ್ತು ಮಸಾಲೆ ಪುಡಿ ಎಲ್ಲ ರುಬ್ಕೊಂಡು ರೆಡಿ ಮಾಡ್ತೀವಿ. ಈ ಥರ
ಕುದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಕುತ್ಕೊಂತೈತದೆ ಚಿಕನ್ಗೆಲ್ಲ. ಇವಾಗ ಚಿಕನು ಅವಾಗೆ ಹಾಕಿದ ಮಸಾಲೆ ಕುದೀತಾ ಇದೆ. ಇವಾಗ ನಾವು ತೆಂಗಿನಕಾಯಿ, ಖಾರ ಪುಡಿ ಮತ್ತು ಧನಿಯಾ ಪುಡಿ ರುಬ್ಕೊಂಡು ಇದಕ್ಕೆ ಸೇರಿಸೋಣ. ನಾನು ನೀರಲ್ಲಿ ಹಾಕಿದ್ದೀನಿ. ಈಗ ನೋಡ್ಬೋದು ಈ ಥರ ಸಾಂಬಾರು ಮುದ್ದೆಗೆ ಮತ್ತು ಅನ್ನಕ್ಕೆ ಎಲ್ಲ ಆಗೋ ಥರ ಸಾಂಬಾರು ನಾವು ಇಷ್ಟು ಹಾಕಿದ್ರೆ ನೀರು ಸಾಕು. ಒಂದು 3 ಲೋಟ, ದೊಡ್ಡ ಲೋಟದಲ್ಲಿ 3 ಲೋಟ ಹಾಕಿದ್ರೆ ಸಾಕು. ನಾನು ಪುಡಿ ಉಪ್ಪು ಜಾಸ್ತಿ ಯೂಸ್ ಮಾಡಲ್ಲ, ಕಲ್ಲುಪ್ಪೆ ಹಾಕೋದು. ಇಷ್ಟು ಸಾಕು ನಮಗೆ. ಈ ಥರ ತಿರುವು ಕೊಟ್ಟು ನೀವಿಲ್ಲಿ ನೋಡ್ತಿರ್ಬೋದು ಯಾವ ಥರ ಇದೆ ಇದು ಕೊಬ್ಬು ಎಷ್ಟು ಚೆನ್ನಾಗಿದೆ ಅಂತ. ಮೊಟ್ಟೆ ಉಪ್ಪೆಲ್ಲ ಹಾಕಿ ತಿರುವಿದ್ಮೇಲೆ ವಿಶಿಲ್ ಹಾಕಿ 5 ರಿಂದ 6 ಸತಿ ಕೂಗಿಸ್ಬೇಕು. ಅವಾಗ ಚೆನ್ನಾಗಿ ಬೆಂದಿರುತ್ತೆ ಚಿಕನು. ಇವಾಗ 6 ವಿಷಲ್ಸ್ ಆಗಿದೆ. ಬನ್ನಿ ನೋಡೋಣ ಯಾವ ಥರ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಮುದ್ದೆ ಜೊತೆ ಚಿಕನ್ ಸಾಂಬಾರ್ ರೆಡಿ.